ಕಣ್ಣೀರು ನಿನ್ನಿಂದ ದೂರ ಆಗ್ತೀನಿ ಅನ್ನೋ ಭಯಕ್ಕೆ ಮಿಸ್ಟರ್ ಹಸ್ಬೆಂಡ್, ಒಂದ್ ವೇಳೆ ಈ ಕಣ್ಣೀರು ನಿನ್ಗೆ ಚುಚ್ಚುತ್ತಿದ್ರೆ ಪ್ಲೀಸ್ ಮಂಗಳೂರಿಗೆ ಹೋಗ್ಬೇಡ. ದಯವಿಟ್ಟು ಇಲ್ಲೇ ಇರು. ನೀನು ಕವನಾಳನ್ನ ಹೇಗೆ ಆ ಕ್ರೇಜಿ ಲವ್ ಇಂದ ಪ್ರೀತಿಸ್ತಿದ್ಯೋ ಅದೇ ತರ ನನ್ನನ್ನ ಮತ್ತೆ ಪ್ರೀತಿಸು. ನನ್ ಕಣ್ಣೀರು ನಿನ್ಗೆ ನೋವು ಕೊಡ್ತಿದ್ರೆ ನಿನ್ನ ಇಗ್ನೋರೆನ್ಸ್ ಇಂದ ನಾನ್ ಕೂಡ ಅಷ್ಟೇ ನರಳುತ್ತಿದ್ದೀನಿ ಮಿಸ್ಟರ್ ಹಸ್ಬೆಂಡ್. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಲವ್ ಮೀ. ಕಾವ್ಯ ತುಂಬಾ ಇನ್ನೋಸೆಂಟ್ ಆಗಿ ಹೇಳಿದ್ಲು. ಆದಿತ್ಯ ಅವಳನ್ನ ತುಂಬಾ ಟೈಟ್ ಆಗಿ ಹಗ್ ಮಾಡಿ ಸ್ಮೈಲ್ ಮಾಡ್ತಾ ಅಂದ, ಐ ಸ್ಟಿಲ್ ಲವ್ ಯು ದ ಸೇಮ್ ವೇ ವೈಫಿ. ನಿನ್ನನ್ನ ಪ್ರೀತಿಸೋ ಶಕ್ತಿ ನನ್ಗಿಲ್ದಿದ್ರೆ ಅವತ್ತು ಬೆಳಿಗ್ಗೆ ನೀನ್ ನನ್ನನ್ನ ಮಂಗಳೂರಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದ್ಮೇಲೆ ನಾವಿಬ್ರು ಈ ರೀತಿ ಒಟ್ಟಿಗೆ ಇರ್ತಿರ್ಲಿಲ್ಲ. ಐ ಪ್ರಾಮಿಸ್ ಯು. ಆದಿತ್ಯ ತುಂಬಾ ಕೋಲ್ಡ್ ಆಗಿ ಹೇಳಿದ್ರು. ಅವಳನ್ನ ಅಷ್ಟೇ ಲವ್ವಿಂಗ್ ಆಗಿ ತನ್ನ ಆರ್ಮ್ಸ್ ನಲ್ಲಿ ಆವರಿಸ್ಕೊಂಡ. ಕಾವ್ಯ ಸೈಲೆಂಟ್ ಆದ್ಲು. ಬಟ್ ಸ್ವಲ್ಪ ಥಿಂಕ್ ಮಾಡಿದ್ಮೇಲೆ ಅವಳು ತುಂಬಾ ಸಾಫ್ಟ್ ಆಗಿ ಅಂದ್ಲು, ನೀನು ಕೂಡ ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟಿದ್ದೀಯಾ ಅಲ್ವಾ ಒಂದು ಬ್ಯೂಟಿಫುಲ್ ನೈಟ್ ಆದ್ಮೇಲೆ. ಇದನ್ನ ಕೇಳಿದ ತಕ್ಷಣ ಆದಿತ್ಯ ಒಂದು ರೀತಿಯ ಹತಾಶೆಯಿಂದ ತಲೆ ಅಲ್ಲಾಡಿಸ್ದ. ಅವನು ಕಾವ್ಯಾಳನ್ನ ತನ್ನಿಂದ ಸ್ವಲ್ಪ ದೂರ ಎಳೆದು ಅವಳನ್ನೇ ನೋಡ್ದ. ಕಾವ್ಯ ಇನ್ನು ತಲೆ ಬಗ್ಗಿಸ್ಕೊಂಡೇ ನಿಂತಿದ್ಲು. ಅವಳು ಗಲ್ಲದ ಮೇಲೆ ತನ್ನ ಬೆರಳಿಟ್ಟು ಮುಖ ಎತ್ತಿದ ಆದಿತ್ಯ ಪ್ರೀತಿ ಮತ್ತೆ ಸ್ವಲ್ಪ ಗಾಂಭೀರ್ಯ ಮಿಕ್ಸ್ ಆಗಿರೋ ಧ್ವನಿಯಲ್ಲಿ ಅಂದ, ನೀನನ್ನ ಎಂಡ್ಲೆಸ್ ಆಗಿ ಪ್ರೀತಿಸ್ತೀನಿ ಅಂತ ಹೇಳಿದ್ಮೇಲೆ ನಾನು ಯಾವತ್ತಾದ್ರೂ ನಿನ್ನನ್ನ ಬಿಟ್ಟು ಹೋಗಿದ್ದೀನ? ನೀನ್ ನನ್ನ ಹಾರ್ಟ್ ನನ್ನ ಮುಂದೆ ಓಪನ್ ಮಾಡಿದಾಗ ನಿನ್ ಫೀಲಿಂಗ್ಸ್, ನಿನ್ ಪೇನ್ ಅಂಡ್ ನಿನ್ನ ಆ ಲೋನ್ಲಿನೆಸ್ ಎಕ್ಸ್ಪ್ರೆಸ್ ಮಾಡಿದಾಗ ನಾನು ನಿನ್ನನ್ನ ಬಿಟ್ಟು ಹೋಗಿದ್ದೀನ? ಹೇಳು, ಅವತ್ತು ನಾನು ನಿನ್ನ ಬಿಟ್ಟು ಹೋದ್ನಾ? ಕಾವ್ಯ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಕಂಪ್ಲೀಟ್ಲಿ ಮೌನ ಆದ್ಲು. ಆದಿತ್ಯ ಒಂದು ಡೀಪ್ ಬ್ರೆತ್ ತಗೊಂಡ. ಈಗ ನೀನು ನಿನ್ನ ಈ ಕಣ್ಣೀರನ್ನೇ ನನ್ನ ಎಗೇನೆಸ್ಟ್ ಒಂದು ವೆಪನ್ ತರ ಯೂಸ್ ಮಾಡ್ತಿದ್ಯಾ ವೈಫಿ. ಆದಿತ್ಯ ತನ್ನ ವಾಯ್ಸ್ ಕಾಮ್ ಮಾಡ್ತಾ ಹೇಳ್ದ. ಅವಳ ಫೇಸ್ ಅನ್ನ ತನ್ನ ಅಂಗೈಗಳಲ್ಲಿ ಹಿಡ್ಕೊಂಡು ಹಣೆಯ ಮೇಲೆ ಕಿಸ್ ಮಾಡ್ದ. ಒಂದು ರೀತಿಯ ಎಕ್ಸೈಟ್ಮೆಂಟ್ ಕಣ್ಣು ಮುಚ್ಚಿದ್ಲು. ಕಣ್ಣು ಮುಚ್ಚಿದ್ಲು. ಅವನು ಕಾವ್ಯಾಳ ಒದ್ದೆಯಾಗಿರೋ ಕಣ್ಣು ರೆಪ್ಪೆಗಳ ಮೇಲೆ ಒಂದೊಂದಾಗಿ ಕಿಸ್ ಮಾಡ್ದ. ನಾನೀಗ ಹೊರಡಲೇಬೇಕಾ? ಆಕ್ಚುಲಿ ನನಗೆ ಹೋಗೋಕೆ ಇಷ್ಟ ಇಲ್ಲ ಮೈ ಡಿಯರ್. ನಾನು ನಿನ್ನಿಂದ ಎಲ್ಲಿಗೂ ಓಡ್ ಹೋಗೋಕೆ ಸಾಧ್ಯ ಇಲ್ಲ. ಐ ಪ್ರಾಮಿಸ್ ಯು. ನಾನು ತುಂಬಾ ಬೇಗ ವಾಪಸ್ ಬರ್ತೀನಿ. ಅವಳ ಮುಖದ ಪ್ರತಿಯೊಂದು ಭಾಗದಲ್ಲೂ ಕಿಸ್ ಮಾಡ್ತಾ ಆದಿತ್ಯ ತುಂಬಾ ಮೃದುವಾಗಿ ಅವಳ ಕಿವಿ ಹತ್ರ ಪಿಸ್ಬಿಡ್ದ. ಕಾವ್ಯಾಳ ಹಾರ್ಟ್ ಬೀಟ್ ಮತ್ತೆ ಬ್ರೀತಿಂಗ್ ಪೂರ್ತಿ ಚೇಂಜ್ ಆಯ್ತು. ಅವಳು ಆದಿತ್ಯನ ಎದೆಯನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಬೇಡ ಅಂತ ತಲೆ ಅಲ್ಲಾಡ್ಸಿದ್ಲು. ಆದಿತ್ಯನ ತುಟಿಗಳಲ್ಲಿ ಒಂದು ಸ್ಯಾಟಿಸ್ಫೈಡ್ ಸ್ಮೈಲ್ ಕಾಣಿಸ್ಕೊಂಡಿತು. ಆದಿತ್ಯ ತನ್ನ ತುಟಿಗಳಿಂದ ಅವಳ ನೆಕ್, ಕಾರ್ನರ್ ಬೋನ್ ಅಂಡ್ ಶೋಲ್ಡರ್ಸ್ ಅನ್ನ ಸೋರ್ತಾ ಅವಳು ಸೀರೆಯ ಸೆರಗು ನೆಲಕ್ಕೆ ಬೀಳೋ ಹಾಗೆ ಮಾಡ್ದ. ಅವನ ಎರಡು ಕೈಗಳು ಅವಳ ಬೇರ್ ವೇಸ್ಟ್ ಅನ್ನ ಟಚ್ ಮಾಡ್ತಾ ಇತ್ತು. ಅವನು ಫುಲ್ ಎಕ್ಸೈಟ್ಮೆಂಟ್ ನಿಂದ ತನ್ನ ತುಟಿಗಳಿಂದ ಅವಳ ಬಾಡಿಯ ಪ್ರತಿಯೊಂದು ಇಂಚನ್ನ ಫೀಲ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯಾಳ ಫಿಂಗರ್ಸ್ ಅವನ ಎದೆಯಿಂದ ಮೂವ್ ಆಗಿ ಈಗ ಅವನ ಹೇರ್ ನಲ್ಲಿ ಸಿಕ್ಕಾಕೊಂಡಿವೆ. ಆದಿತ್ಯ ತನ್ನ ತುಟಿಗಳನ್ನ ಕಾವ್ಯಾಳ ಲಿಪ್ಸ್ ಮೇಲೆ ಇಟ್ಟು ಅವಳನ್ನ ತುಂಬಾ ಫ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವರ ಬ್ರೀತಿಂಗ್ ಅಂಡ್ ಹಾರ್ಟ್ ಬೀಟ್ಸ್ ಇಬ್ಬರದ್ದು ಸಿಂಕ್ ಆಗಿತ್ತು. ಆ ಉಸಿರಾಟದ ಗೊಂದಲ ಅಂಡ್ ಹೆಣ್ಕೊಂಡಿರೋ ತುಟಿಗಳು ಆ ಪ್ಲೆಸೆಂಟ್ ಅಟ್ಮಾಸ್ಫಿಯರ್ಗೆ ಇನ್ನಷ್ಟು ಹೆಚ್ಚು ಮೆರುಗು ನೀಡ್ತಿದ್ವು. ಕಾವ್ಯಾಳ ಆ ಹೆವಿ ಬ್ರೀತಿಂಗ್ ಗ್ರಹಿಸಿದ ಆದಿತ್ಯ ಅವಳ ತುಟಿಗಳನ್ನ ರಿಲೀಸ್ ಮಾಡಿ ಅವಳ ಫೇಸ್ ಅನ್ನ ತನ್ನ ಕೈಗಳಲ್ಲಿ ಹಿಡಿದು ಆ ಕೆಂಪಾಗಿರೋ ಮುಖವನ್ನ ತುಂಬಾ ಇಂಟೆನ್ಸ್ ಆಗಿ ನೋಡ್ದ. ಅವಳ ಆ ಉಬ್ಬಿರೋ ತುಟಿಗಳನ್ನ ಬೆರಳುಗಳಿಂದ ಸವರ್ತಾ ಮುಖದ ಹತ್ರ ಬಂದು ತುಂಬಾ ಸ್ಲೋ ಅಂಡ್ ರಫ್ ವಾಯ್ಸ್ ನಲ್ಲಿ ಅಂದ, ಐ ಲವ್ ಯು ವೈಫಿ. ನಾನಿಲ್ಲಿ ಯಾಕಿದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ, ನನ್ನ ಫ್ಯಾಮಿಲಿಗೆ ಎಷ್ಟು ಹತ್ರ ಆಗ್ತಿದ್ದೀನಿ ಅನ್ನೋದು ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನಾನು ಜಸ್ಟ್ ನಿನ್ ಜೊತೆ ಇರೋಕ್ ಬಯಸ್ತೀನಿ ಬಿಕಾಸ್ ಐ ಆಮ್ ಹಿಯರ್ ಅಷ್ಟೇ. ಐ ಲವ್ ಯು ಆದಿತ್ಯ ಅಂಡ್ ಐ ಟ್ರಸ್ಟ್ ಯು. ಕಾವ್ಯ ಅವನನ್ನ ಮಧ್ಯದಲ್ಲೇ ಸ್ಟಾಪ್ ಮಾಡಿ ಅವನ ಫೇಸ್ ಅನ್ನ ತನ್ನ ಎರಡೂ ಕೈಗಳಲ್ಲಿ ಹಿಡಿದು ಅವನ ಕಣ್ಣುಗಳನ್ನೇ ನೋಡ್ತಾ ಹೇಳಿದ್ಲು, ಆದ್ರೆ ಕೇವಲ ಒಂದು ವಿಡಿಯೋಯಿಂದ ಅಥವಾ ಯಾರೋ ಏನೋ ಹೇಳಿದ್ರು ಅಂತ ನೀನ್ ನನ್ನ ಟ್ರಸ್ಟ್ ಶೇಕ್ ಆದ್ರೆ ಈ ಕ್ರೇಜಿ ಲವ್ ಇಂದ ಏನ್ ಯೂಸ್ ಹೇಳು?
ಹೀಗೆ ಹೇಳ್ತಾ ಅವನು ಕಾವ್ಯಳ ಫಾರೆಡ್ ಮೇಲೆ ಕಿಸ್ ಮಾಡ್ದ. ಅವಳ ಲಿಪ್ಸ್ ಅನ್ನ ತುಂಬಾ ಲೈಟ್ ಆಗಿ ಟಚ್ ಮಾಡಿ ಪ್ರೀತಿಯಿಂದ ಅವಳ ಕಣ್ಣುಗಳನ್ನ ನೋಡ್ದ. ಈ 2 ದಿನದ ಡಿಸ್ಟೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ವೈಫಿ, ನಮ್ಮಿಬ್ರಿಗೂ. ನಾವು ಈ 2 ದಿನ ಪರಸ್ಪರ ದೂರ ಇದ್ರೆ ನಮ್ಗೆ ಲೈಫ್ ನಲ್ಲಿ ಯಾವ್ದು ಹೆಚ್ಚು ಇಂಪಾರ್ಟೆಂಟ್ ಅಂತ ರಿಯಲೈಸ್ ಆಗುತ್ತೆ. ನಮ್ಮ ಈ ಸ್ಟಬರ್ನೆಸ್ ಅಂಡ್ ಈಗೋನ ಅಥವಾ ನಮ್ಮ ಪ್ರೀತಿನ. ಹೀಗೆ ಹೇಳ್ತಾ ಅವನು ಕಾವ್ಯಳನ್ನ ತನ್ನಿಂದ ಬಿಡಿಸ್ಕೊಂಡು ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ತಕ್ಷಣ ಅವನನ್ನ ಹಿಂದಿನಿಂದ ಹಗ್ ಮಾಡಿದ್ಲು. ಹಾಗಾದ್ರೆ ನಾನು ಆಲ್ರೆಡಿ ಡಿಸಿಷನ್ ತಗೊಂಡಿದ್ದೀನಿ, ನನಗೆ ನಿನ್ಗಿಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲ ಆದಿತ್ಯ. ಕಾವ್ಯ ಅವನ ಬೆನ್ನ ಮೇಲೆ ತಲೆ ಇಟ್ಟು ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಅವಳ ಕೈಗಳಿಗೆ ಕಿಸ್ ಮಾಡ್ದ. ಯಾವುದೇ ಫೋರ್ಸ್ ಅಥವಾ ಫಿಯರ್ ಇಂದ ಬೇಡ ವೈಫಿ, ನೀನ್ ಹಾರ್ಟ್ ಇಂದ ಥಿಂಕ್ ಮಾಡು. ಇಷ್ಟು ಹೇಳಿ ಅವನ್ ಅಲ್ಲಿಂದ ಹೊರಟೋದ. ಹೊರಗಡೆ ಹೋಗುವಾಗ ಅವನು ವಾಪಸ್ ತಿರುಗಿನೂ ನೋಡ್ಲಿಲ್ಲ. ಯಾವಾಗ್ಲೂ ಆದಿತ್ಯ ರಾಜ್ ಹೆಂಡತಿಯಾಗಿಯೇ ಇರು, ಬಟ್ ನಿನ್ನ ಐಡೆಂಟಿಟಿ ಅಥವಾ ನಿನ್ ಫ್ರೀಡಮ್ ಕಳ್ಕೊಳ್ಳೋ ಯಾವುದೇ ಅವಶ್ಯಕತೆ ಇಲ್ಲ. ನೀನು ನಾನಿಲ್ದೇನೂ ಬದುಕ್ತೀಯ. ನೀನು ತುಂಬಾನೇ ಸ್ಟ್ರಾಂಗ್ ಅಂಡ್ ಇನ್ನೂ ಸ್ಟ್ರಾಂಗ್ ಆಗಬೇಕು. ಬಟ್ ಸ್ಟ್ರಾಂಗ್ ಆಗೋದ್ರ ಜೊತೆಗೆ ನಿನ್ನ ಇಂಟೆಲಿಜೆನ್ಸ್ ಕೂಡ ಯೂಸ್ ಮಾಡು. ಕೇವಲ ನನ್ನವಳು ಆಗಿರೋದಕ್ಕೂ ಅಂಡ್ ನನ್ನ ಅಂಡರ್ ಇರೋದಕ್ಕೂ ತುಂಬಾನೇ ಡಿಫರೆನ್ಸ್ ಇದೆ. ಅಂದ ಹಾಗೆ ನಿನಗೆ ಇಷ್ಟ ಇದ್ರೆ ನೀನು ಅದ್ವೈತ್ ಜೊತೆ ನಿನ್ ಕೆಲಸ ಕಂಟಿನ್ಯೂ ಮಾಡ್ಬೋದು. ನಾನು ಆಲ್ರೆಡಿ ಅವನಿಗೆ ಸಾರಿ ಹೇಳಿದ್ದೀನಿ. ನೀನು ಅವನನ್ನ ಮೀಟ್ ಮಾಡಿದಾಗ ಎಡಿಟ್ ಮಾಡಿರೋ ವಿಡಿಯೋಸ್ ತೋರಿಸಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋ ಐಡಿಯಾ ತುಂಬಾನೇ ಓಲ್ಡ್ ಆಗಿದೆ ಅಂತ ನನ್ನ ಕಡೆಯಿಂದ ಒಂದು ಮೆಸೇಜ್ ಕೊಟ್ಬಿಡು. ಸೊ ಈ ಸಲ ಏನಾದರೂ ಹೊಸದಾಗಿ ಟ್ರೈ ಮಾಡೋಕೆ ಹೇಳು. ಹೀಗೆ ಹೇಳ್ತಾ ಅವನು ಅಲ್ಲಿಂದ ಹೊರಟೋದ. ಕಾವ್ಯ ಒದ್ದೆಯಾದ ಕಣ್ಗಳಿಂದ ಅವನು ಹೋಗೋದನ್ನೇ ನೋಡ್ತಾ ನಿಂತಿದ್ಲು. ನನ್ಗೆ ಈ ಪರ್ಸನ್ ಬಗ್ಗೆ ನಿಜವಾಗಿನೂ ಪೂರ್ತಿ ಗೊತ್ತಿದ್ಯಾ? ಅವಳು ಆದಿತ್ಯ ಹೇಳಿದ ಪ್ರತಿಯೊಂದು ಮಾತನ್ನ ತನ್ನ ಮೈಂಡ್ನಲ್ಲಿ ಪದೇ ಪದೇ ರಿಪೀಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲ, ನೀನು ನಿನ್ನ ಅಮ್ಮನಿಗೋಸ್ಕರ ಕೂಡ ಯಾವತ್ತೂ ಯಾರೆದುರು ತಲೆ ಬಗ್ಗಿಸ್ಲಿಲ್ಲ. ಅಂಡ್ ಆ ಸಾರಿ ಅನ್ನೋ ವರ್ಡ್ ಇದೆಯಲ್ಲ, ಅದು ನಿನ್ನ ಡಿಕ್ಷನರಿಯಲ್ಲೇ ಇಲ್ಲ. ಹಾಗಿರುವಾಗ ಸಡನ್ ಆಗಿ ಯಾಕೆ ಸಾರಿ ಕೇಳಿದೆ, ಅದು ಕೂಡ ಆ ಅದ್ವೈತ್ ಕಶ್ಯಪ್ಗೆ? ಅವಳು ತನ್ನದೇ ಆದ ಥಾಟ್ಸ್ ನಲ್ಲಿ ಪೂರ್ತಿ ಸಿಕ್ಕಾಕೊಂಡ್ಲು. ಆದಿತ್ಯ ಪಾರ್ಕಿಂಗ್ ಹತ್ರ ತನ್ನ ಕಾರ್ಗೆ ಹೊರ್ಕೊಂಡು ಜೈಗೆ ಕಾಲ್ ಮಾಡ್ದ. ನಾನು 2 ದಿನದ ಟ್ರಿಪ್ಗೆ ಮಂಗಳೂರಿಗೆ ಹೋಗ್ತಿದ್ದೀನಿ. ನನ್ನ ವೈಫ್ನ ನೀನು ಕರೆಕ್ಟ್ ಆಗಿ ನೋಡ್ಕೋಬೇಕು. ಒಂದ್ ವೇಳೆ ನನ್ನ ಹೆಂಡತಿಗೆ ಒಂದು ಸಣ್ಣ ಸ್ಕ್ರಾಚ್ ಬಿದ್ರು ನಿನ್ ಬಾಡಿ ಮೇಲಿರೋ ಗಾಯಗಳನ್ನ ನೀನೇ ಕೌಂಟ್ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೋ. ಜೈ ತುಂಬಾ ಆತ್ರದಿಂದ ಅಂದ. ಓಕೆ ಓಕೆ ಸರ್, ನಾನು ಯಾವಾಗಲೂ ಮೇಡಮ್ ಹತ್ರನೇ ಇರ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ ಸರ್. ಇಷ್ಟು ಹೇಳಿ ಆದಿತ್ಯ ಕಾರಿನೊಳಗೆ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಹಿಂದಿನಿಂದ ನಂದಿತಾ ಅವ್ರ ವಾಯ್ಸ್ ಕೇಳಿಸ್ತು. ಆದಿತ್ಯ ಒಂದು ವಿನ್ನಿಂಗ್ ಸ್ಮೈಲ್ ನೀಡ್ತಾ ಅವಳ ಕಡೆ ತಿರುಗಿದ. ನಂದಿತಾ ಅವನ ಹತ್ರ ಬಂದು ಅಂದ್ಲು, ಥ್ಯಾಂಕ್ ಯು ಮಗ್ನೆ. ಹೀಗೆ ಹೇಳ್ತಾ ಅವಳು ಅವನ ಮುಂದೆ ಫುಲ್ ಹಂಬಲ್ ಆಗಿ ನಿಂತ್ಕೊಂಡ್ಲು. ಆದಿತ್ಯ ಯಾವುದೇ ಎಮೋಷನ್ ಇಲ್ಲದೆ ಅವಳನ್ನ ನೋಡ್ತಿದ್ದ. ನೀನ್ ಇಷ್ಟು ಸಲ ಎಷ್ಟು ಥ್ಯಾಂಕ್ಸ್ ಹೇಳ್ತೀಯ ನಂದಿತಾ ಆಂಟಿ? ಯಾಕಂದ್ರೆ ಇನ್ಮೇಲೆ ನೀನು ಪ್ರತಿಯೊಂದು ಪೈಸೆಗೂ ನನ್ನ ಮೇಲೆ ಡಿಪೆಂಡ್ ಆಗಿರ್ಬೇಕು. ನಿನ್ನ ಹಸ್ಬೆಂಡ್ ಆಗ್ಲಿ ಅಥವಾ ಮಗ ಆಗ್ಲಿ ನಿನ್ನ ಅವಶ್ಯಕತೆಗಳನ್ನ ಪೂರೈಸೋಕೆ ಚಾನ್ಸೇ ಇಲ್ಲ. ಸೊ ಹಾಗೆ ಇರ್ಲಿ ಬಿಡು. ಇದನ್ನ ಕೇಳಿಸ್ಕೊಂಡ್ ನಂದಿತಾ ಏನು ಹೇಳ್ದೆ ತಲೆ ತಗ್ಸಿ ಸೈಲೆಂಟ್ ಆಗಿ ನಿಂತ್ಲು. ಆದಿತ್ಯ ಒಂದು ರೀತಿಯ ವಿಚಿತ್ರವಾಗಿ ನಗ್ತಾ ಅಂದ, ಈ 50 ಲಕ್ಷ ಅಮೌಂಟ್ ಕೆಲವೇ ದಿನಗಳಲ್ಲಿ ಖಾಲಿ ಆಗುತ್ತೆ. ಆಮೇಲೆ ನೀನ್ ಮತ್ತೆ ಬಂದು ನನ್ನ ಮುಂದೆ ಭಿಕ್ಷೆ ಬೇಡಲೇಬೇಕು. ಆದಿತ್ಯನ ಈ ಕಟು ಸತ್ಯ ಕೇಳಿ ನಂದಿತಾ ಒಂದ್ ಮಾತು ಕೂಡ ಆಡ್ಲಿಲ್ಲ. ಅವಳು ತುಂಬಾನೇ ನಾಚಿಕೆಯಿಂದ ತಲೆ ತಗ್ಸಿ ಅಲ್ಲೇ ನಿಂತಿದ್ಲು. ಆದಿತ್ಯ ಅವಳ ಹತ್ರ ಬಂದು ಕಿಸ್ಕೊಡ್ತ. ನಿನ್ ಹಸ್ಬೆಂಡ್ ಹೇಗೋ ತನ್ನ ಲೈಫ್ ಮ್ಯಾನೇಜ್ ಮಾಡ್ತಾನೆ. ನಿನ್ ಮಗಳು ಯಾವತ್ತೂ ನಿನ್ನವಳಾಗಿ ಇರ್ಲೇ ಇಲ್ಲ. ಇನ್ನು ನಿನ್ ಒಬ್ನೇ ಮಗನ ಬಗ್ಗೆ ನಿನಗಿಂತ ಚೆನ್ನಾಗಿ ಯಾರಿಗ್ ಗೊತ್ತು ಹೇಳು? ಸೊ ಪ್ರೆಸೆಂಟ್ ನೀನ್ ಕಂಪ್ಲೀಟ್ಲಿ ಲೋನ್ಲಿ ಆಗಿದೀಯಾ? ಆದಿತ್ಯನ ಮಾತು ಕೇಳಿ ನಂದಿತಾ ಫುಲ್ ಕನ್ಫ್ಯೂಸ್ ಆಗಿ ಅವನನ್ನೇ ನೋಡ್ತಿದ್ಲು. ಆದಿತ್ಯ ಕಂಟಿನ್ಯೂ ಮಾಡ್ದ. ಇನ್ನು ಅಮ್ಮನ ವಿಷಯಕ್ಕೆ ಬಂದ್ರೆ, ನಿನ್ನ ಈ ಮ್ಯಾರೇಜ್ ಲೀಗಲ್ ಅಲ್ಲ ಅಂಡ್ ಕೋರ್ಟ್ ಇದನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡಲ್ಲ. ಜಸ್ಟ್ ಇಮ್ಯಾಜಿನ್, ಮಿಸ್ಟರ್ ಅದ್ವೈತ್ ರಾಜ್ ನಿನ್ನ ಅರ್ಧದಲ್ಲೇ ಬಿಟ್ಟು ಹೋದ್ರೆ ನಿನ್ ಪರಿಸ್ಥಿತಿ ಏನಾಗಬಹುದು? ಆದಿತ್ಯನ ಮಾತು ಕೇಳಿ ನಂದಿತಾ ಪೂರ್ತಿ ಹೆದ್ರು ಹೋಗಿ ನಡುಕ್ತಾ ಅಂದ್ಲು. ಅವ್ರು ಯಾವತ್ತೂ ಆ ಥರ ಮಾಡಲ್ಲ.
ಅವ್ರು ನನ್ನನ್ನ ಬಿಟ್ಟು ಹೋಗೋಕ್ ಚಾನ್ಸೇ ಇಲ್ಲ. ಹೆಲ್ಪ್ ಆ್ಯಂಡ್ ನೀಡ್ ಒಬ್ಬ ವ್ಯಕ್ತಿನ ಏನ್ ಬೇಕಾದ್ರೂ ಮಾಡೋ ಹಾಗೆ ಮಾಡುತ್ತೆ ನಂದಿತಾ ಆಂಟಿ. ಆ್ಯಂಡ್ ವೀರೇಂದ್ರ ರಾಜ್ ಅವರಿಗೆ ಒಬ್ಬ ಪರ್ಸನ್ನ ಅಸಹಾಯಕತೆಯನ್ನ ಹೇಗ್ ಯೂಸ್ ಮಾಡ್ಕೋಬೇಕಂತ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ವಾ ಅವರು ಅನಾಥಾಶ್ರಮದಲ್ಲಿ ಬೆಳೆದ ಒಬ್ಬ ಸಿಂಪಲ್ ಹುಡುಗಿ ಜೊತೆ ನನ್ ಮ್ಯಾರೇಜ್ ಫಿಕ್ಸ್ ಮಾಡಿದ್ದು. ಆದಿತ್ಯ ಒಂದು ರೀತಿಯ ಡೆವಿಲ್ ಸ್ಮೈಲ್ ನೀಡ್ತಾ ಅಂದ. ನಂದಿತಾ ಕಡೆ ಮತ್ತೆ ನೋಡ್ತಾ ಹೇಳ್ದ, ಸೇಮ್ ಇದೇ ತರಹದ ಒಂದು ಡೀಲ್ ಬದಲಾಗಿ ಅವರು ಅರವಿಂದ್ ರಾಜ್ಗೆ ನಿನ್ನ ಅಂಡ್ ಅಮ್ಮನ್ ಮಧ್ಯೆ ಒಬ್ರನ್ನ ಚೂಸ್ ಮಾಡೋಕೆ ಹೇಳಿದ್ರೆ ಬಹುಶಃ ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊ ಅಷ್ಟೆ. ಈಗ ಹೇಳ್ತಾ ಅವನು ಕಾರಿನೊಳಗೆ ಹತ್ತೋಕೆ ಸ್ಟಾರ್ಟ್ ಮಾಡ್ದ. ನಂದಿತಾ ಅವನನ್ನ ಸ್ಟಾಪ್ ಮಾಡ್ತಾ ಅಂದ್ಲು, ಹಾಗಾದ್ರೆ ನಾನೀಗ ಏನ್ ಮಾಡ್ಬೇಕು? ನನಗಂತೂ ಬೇರೆ ಯಾವುದೇ ಆಪ್ಷನ್ ಕಾಣಿಸ್ತಿಲ್ಲ. ಹಾಗಾದ್ರೆ ನಾನ್ ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಿ. ಎನಿವೆ ನೀನು ಅಮ್ಮನ್ ಸಿಸ್ಟರ್, ಆ ಬಾಂಡ್ ಬಗ್ಗೆ ನನಗೂ ಸ್ವಲ್ಪ ರೆಸ್ಪೆಕ್ಟ್ ಇದೆ. ನಂದಿತಾ ತುಂಬಾನೇ ಹೋಪ್ ಇರೋ ಕಣ್ಣುಗಳಿಂದ ಅವನನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಅವಳನ್ನ ನೋಡಿ ಸ್ಮೈಲ್ ಮಾಡ್ತಾ ಅಂದ, ವೀರೇಂದ್ರ ರಾಜ್ ಅಂಡ್ ಅರವಿಂದ್ ರಾಜ್ ಒಟ್ಟಿಗೆ ಯಾವುದೋ ಒಂದು ಡೀಲ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವಿಬ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣವಾ? ನಂದಿತಾ ತುಂಬಾ ಡೌಟ್ ಇರೋ ಕಣ್ಣುಗಳಿಂದ ಅವನನ್ನ ನೋಡ್ತಾ ಫುಲ್ ಕನ್ಫ್ಯೂಷನ್ ಅಲ್ಲಿ ಕೇಳಿದ್ಲು. ಯಾವ ತರದ ಅಗ್ರಿಮೆಂಟು? ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅಂದ, ನನ್ ತಾಯಿಗೆ ಹಸ್ಬೆಂಡ್ ಅಂತ ಕರ್ಸ್ಕೊಳ್ಳೋಕೆ ಕೂಡ ಯೋಗ್ಯತೆ ಇಲ್ಲದ ನಿನ್ನ ಈ ಗಂಡನನ್ನ ನನಗ್ ಸೇಲ್ ಮಾಡು. ಆ್ಯಂಡ್ ಆದಿತ್ಯ, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಂದಿತಾ ಫುಲ್ ಆಂಗರ್ ನಲ್ಲಿ ಆದಿತ್ಯನ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡಿದ್ಲು. ಅವನನ್ನ ತುಂಬಾ ಕೋಪದಿಂದ ದಿಟ್ಟಿಸಿ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಮತ್ತೆ ಅಂದ್ಲು, ನಾನು ಅರವಿಂದ್ನ ಪ್ರೀತಿಸ್ತಿದ್ದೀನಿ, ಅದಕ್ಕೆ ಅವ್ರನ್ನ ಮ್ಯಾರೇಜ್ ಮಾಡ್ಕೊಂಡಿದ್ದು. ನನ್ ಲವ್ ಜಸ್ಟ್ 50 ಲಕ್ಷಕ್ಕೆ ಸೇಲ್ ಆಗೋಷ್ಟು ಚೀಪ್ ಅಲ್ಲ. ನಂದಿತಾ ತುಂಬಾ ಆಟಿಟ್ಯೂಡ್ ನಿಂದ ಹೇಳಿದ್ಲು. 100 ಕೋಟಿಗೆ, 200 ಕೋಟಿಗೆ, 400 ಕೋಟಿಗೆ, 500ಕ್ಕೆ. ಅವಳ ಕಣ್ಣುಗಳನ್ನೇ ನೋಡ್ತಾ ಆದಿತ್ಯ ಆ ಅಮೌಂಟ್ ಅನ್ನ ರೈಸ್ ಮಾಡ್ತಾನೆ ಇದ್ದ. ನಂದಿತಾ ಒಂದು ಕ್ಷಣ ಉಗುಳ್ ನುಂಗಿ ಶಾಕಿಂದ ಕಣ್ಬಿಟ್ಟು ಆದಿತ್ಯನನ್ನ ನೋಡಿದ್ಲು. ಆದಿತ್ಯ ನಗ್ಗ. 7 ಜನ್ಮ ಎತ್ತಿದ್ರೋ ನೀನ್ ಇಷ್ಟೊಂದು ಮನಿ ಫಿನಿಶ್ ಮಾಡೋಕೆ ಸಾಧ್ಯನೇ ಇಲ್ಲ. 500 ಕೋಟಿ, ಲಕ್ಸುರಿ ಕಾರ್, ರಾಜ್ ವಿಲ್ಲಾಗಿಂತ ದೊಡ್ಡ ಬಂಗ್ಲೆ, ಸರ್ವೆಂಟ್ಸ್ ಅಂಡ್ ಲೈಫ್ ಟೈಮ್ ಫ್ರೀಡಮ್, ಇದೆಲ್ಲವೂ ಜಸ್ಟ್ ಒಬ್ಬ ವ್ಯಾಲ್ಯೂ ಇಲ್ಲದ ವ್ಯಕ್ತಿಗೆ ಬದಲಾಗಿ ನಿನಗ್ ಸಿಗುತ್ತೆ ಅಂತ ಆದಿತ್ಯ ಹೇಳಿ ನಂದಿತಾ ಕಡೆ ಒಂದು ಹಾರರ್ ಲುಕ್ ಬೀರ್ದ. ನಂದಿತಾ ಪೂರ್ತಿ ಶಾಕ್ ಆಗಿ ಕೆಲವು ಸೆಕೆಂಡ್ಸ್ ಹಾಗೆಯೇ ಸೈಲೆಂಟ್ ಆಗಿ ನಿಂತ್ಬಿಟ್ಲು. ಆದಿತ್ಯ ಒಂದು ರೀತಿಯ ವಿಲನ್ ತರ ಸ್ಮೈಲ್ ಮಾಡ್ತಾ ಅಂದ, ತುಂಬಾ ಕೇರ್ಫುಲ್ ಆಗಿ ಥಿಂಕ್ ಮಾಡು, ಬಟ್ ಸ್ವಲ್ಪ ಬೇಗ ಡಿಸೈಡ್ ಮಾಡು. ಯಾಕಂದ್ರೆ ಸಡನ್ ಆಗಿ ನನ್ನ ಮೂಡ್ ಚೇಂಜ್ ಆದ್ರೆ ಈ ಅಗ್ರಿಮೆಂಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ನಾನು ಈ ಡೀಲ್ ಒಪ್ಕೊಳ್ತೀನಿ. ಅವಳು ಒಂದ್ ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಹೇಳಿದ್ಲು. ಇದನ್ ಕೇಳಿ ಆದಿತ್ಯ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕೇಳ್ದ, ನಿನ್ಗೆ ಶ್ಯೂರ್ ಅನ್ಸುತ್ತಾ? ಹೌದು, ಫುಲ್ ಶ್ಯೂರ್. ನಂದಿತಾ ತುಂಬಾ ಕೇರ್ಲೆಸ್ ಆಗಿರೋ ವಾಯ್ಸ್ ನಲ್ಲಿ ಆನ್ಸರ್ ಮಾಡಿದ್ಲು. ಹಾಗಾದ್ರೆ ಈ ಡೀಲ್ ಲಾಕ್ ಮಾಡೋಣ. ಹೀಗೆ ಹೇಳ್ತಾ ಆದಿತ್ಯ ತನ್ನ ಕಾರಿನ ಬ್ಯಾಕ್ ಸೀಟಿಂದ ಕೆಲವು ಲೀಗಲ್ ಪೇಪರ್ಸ್ ತೆಗೆದು ಅವಳಿಗೆ ಕೊಟ್ಟ. ಸೈನ್ ಮಾಡು ಆ್ಯಂಡ್ ನನ್ ಜೊತೆ ಬಾ. ಇಷ್ಟು ಹೇಳಿ ಆದಿತ್ಯ ನಂದಿತಾಗೆ ಕಾರಿನೊಳಗೆ ಬರೋಕೆ ಸನ್ನೆ ಮಾಡಿ ಡ್ರೈವಿಂಗ್ ಸೀಟಲ್ಲಿ ಕೂತ. ನಂದಿತಾ ಅವನನ್ನ ತುಂಬಾ ಕ್ವೆಶನಿಂಗ್ ಆಗಿ ನೋಡಿದ್ಲು. ಆದಿತ್ಯ ಅವಳನ್ನ ನೋಡಿ ಅಂದ, ನಿನ್ಗೆ ನಿನ್ನ ಓನ್ ಹೌಸ್ಗೆ ಹೋಗೋಕೆ ಇಷ್ಟ ಇಲ್ವಾ? ಅಲ್ಲಿ ಯಾರು ನಿನ್ನನ್ನ ಇನ್ಸಲ್ಟ್ ಮಾಡೋಕೆ ಅಥವಾ ಮನೆಯಿಂದ ಹೊರಗಾಗ್ತೀನಿ ಅಂತ ಥ್ರೆಟ್ ಮಾಡೋಕೆ ಚಾನ್ಸೇ ಇಲ್ಲ. ಯಾರು ನಿನ್ನನ್ನ ಬೈಯೋದೂ ಇಲ್ಲ. ನೀನು ಯಾರೆದ್ರು ಲೈಫ್ ಪೂರ್ತಿ ಭಿಕ್ಷೆ ಬೇಡೋ ಅವಶ್ಯಕತೆ ಬರಲ್ಲ. ಹೀಗೆ ಹೇಳ್ತಾ ಅವನು ಅವಳನ್ನ ಮತ್ತೆ ಕೂತ್ಕೊಳ್ಳೋಕೆ ಸನ್ನೆ ಮಾಡ್ದ. ನಂದಿತಾ ಕಾರ್ ಹತ್ತಿದ್ಲು. ಬಟ್ ನಾವೀಗ ಎಲ್ಲಿಗೆ ಹೋಗ್ತಿದೀವಿ? ಮಂಗಳೂರು. ನಂದಿತಾ ಮಾತು ಮುಗಿಸೋಕ್ಕೂ ಮುಂಚೆನೆ ಆದಿತ್ಯ ಆನ್ಸರ್ ಮಾಡ್ದ. ಬಟ್ ಮಂಗಳೂರು ಯಾಕೆ? ನಂದಿತಾ ಫುಲ್ ಕನ್ಫ್ಯೂಷನ್ ಅಲ್ಲಿ ಕೇಳಿದ್ಲು. ಯಾಕಂದ್ರೆ ನಾನು ಇನ್ಮೇಲೆ ನೀನು ಮತ್ತೆ ಅಮ್ಮ ಲೈಫ್ನಲ್ಲಿ ಯಾವತ್ತೂ ಒಬ್ರನ್ನೊಬ್ರು ಮೀಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ನಿನ್ನನ್ನು ಇಂಡಿಯಾದಿಂದ ಹೊರಗಡೆ ಕಳಿಸ್ಬೇಕಂತ ಥಿಂಕ್ ಮಾಡ್ತಿದ್ದೆ, ಬಟ್ ಅಲ್ಲಿನ ಫಾರಿನ್ ಲ್ಯಾಂಗ್ವೇಜ್ ಜೊತೆಗೆ ನೀನು ಹೇಗೆ ಅಡ್ಜಸ್ಟ್ ಆಗ್ತೀಯಾ ಅಂತ ಯೋಚನೆ ಬಂತು. ಇಲ್ಲ ಮಂಗಳೂರೇ ಬೆಸ್ಟ್.
ನಂದಿತಾ ಸ್ವಲ್ಪ ನಾಚಿಕೆಯಿಂದ ಅಂದ್ಲು. ಕೆಲವು ಹೊತ್ತಿನ ನಂತರ ಅವರಿಬ್ರು ಏರ್ಪೋರ್ಟ್ ರೀಚ್ ಆಗಿದ್ರು. ಅತ್ತ ಆದಿತ್ಯ ಹೋದ್ಮೇಲೆ ಕಾವ್ಯ ತುಂಬಾನೇ ಹೊತ್ತು ಒಂದು ಸ್ಟ್ಯಾಚ್ಯೂ ತರ ಅಲ್ಲೇ ನಿಂತಿದ್ಲು. ನಮ್ ರಿಲೇಶನ್ಶಿಪ್ ನಲ್ಲಿ ನಿಜವಾಗಿಯೂ ಅಷ್ಟು ಡೆಪ್ತ್ ಇರ್ಲಿಲ್ವಾ? ನಾವು ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಆಗ್ತಿಲ್ವಾ? ಅಥವಾ ನಾನು ಈ ಬಾಂಡ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತಿಲ್ವಾ? ನಾನು ಆದಿತ್ಯನ್ಗೆ ಸರಿಯಾದ ಇಂಪಾರ್ಟೆನ್ಸ್ ಕೊಡ್ತಿಲ್ವಾ? ಇದನ್ನೆಲ್ಲ ಥಿಂಕ್ ಮಾಡ್ತಾ ಅವಳು ಸೈಲೆಂಟ್ ಆಗಿ ಸೋಫಾ ಮೇಲೆ ಕೂತು ಫೋನ್ ತಗೊಂಡು ಅದ್ವೈತ್ಗೆ ಕಾಲ್ ಮಾಡಿದ್ಲು. ಎಸ್ ಮಿಸಸ್ ರಾಜ್, ಗ್ರೇಟ್ ಜಾಬ್. ನೀವು ಆದಿತ್ಯ ರಾಜ್ ಅವ್ರ ಬಾಯ್ ಮುಚ್ಚಿಸಿದ್ದೀರಾ. ಆಕ್ಚುಲಿ ಅವ್ರು ನನ್ನ ಹತ್ರ ಸಾರಿ ಕೇಳಿದಾಗ ನಾನು ಫುಲ್ ಶಾಕ್ ಆಗಿದ್ದೆ. ನೀವು ರಿಯಲಿ ಗ್ರೇಟ್ ಅಂಡ್ ಪವರ್ಫುಲ್. ಆದಿತ್ಯ ತುಂಬಾ ಫ್ಲರ್ಟಿಂಗ್ ಸ್ವರದಲ್ಲಿ ಮಾತಾಡ್ದ. ನಾನ್ ನಿಮ್ಮನ್ನ ಮೀಟ್ ಮಾಡ್ಬೇಕು. ನಾವ್ ಯಾವಾಗ ಭೇಟಿ ಆಗೋಣ? ಕಾವ್ಯ ಅವನ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡಿ ಕೇಳಿದ್ಲು. ಅದ್ವೈತ್ ಅವಳ ವಾಯ್ಸ್ ನಲ್ಲಿದ್ದ ಆ ಆಂಗರ್ ಅಂಡ್ ಕೋಲ್ಡ್ನೆಸ್ ಅನ್ನ ಸರಿಯಾಗಿ ಫೀಲ್ ಮಾಡ್ದ. ಇವತ್ ನನಗೆ ಸ್ವಲ್ಪ ವರ್ಕ್ ಇದೆ. ನಾವು ನಾಳೆ ಸಂಜೆ 4 ಗಂಟೆಗೆ ಮೀಟ್ ಮಾಡೋಣ. ನಾನ್ ನಿಮ್ಗೆ ಅಡ್ರೆಸ್ ಮೆಸೇಜ್ ಮಾಡ್ತೀನಿ ಅಂತ ಅದ್ವೈತ್ ಹೇಳಿ ಕಾಲ್ ಕಟ್ ಮಾಡೋಕ್ ಹೋದ. ಆಗ ಕಾವ್ಯ ಅವನನ್ನ ಸ್ಟಾಪ್ ಮಾಡಿ ಅಂದ್ಲು. ಈ ವರ್ಲ್ಡ್ ನಲ್ಲಿ ಆದಿತ್ಯ ರಾಜ್ ಅವರನ್ನ ತಡೆಯೋ ಧೈರ್ಯ ಯಾರಿಗೂ ಇಲ್ಲ. ಇವನ್ ನನ್ಗೂ ಕೂಡ ಇಲ್ಲ. ಅವರು ನಿನ್ ಹತ್ರ ಸಾರಿ ಕೇಳ್ತಿದ್ದಾರೆ ಅಂದ್ರೆ ಖುಷಿ ಪಡೋದನ್ನ ಬಿಟ್ಟು ನೀನು ಭಯ ಪಡ್ಬೇಕು ಮಿಸ್ಟರ್ ಅದ್ವೈತ್ ಕಶ್ಯಪ್. ಅದ್ವೈತ್ ಮುಖದ ಮೇಲೆ ಎಕ್ಸ್ಪ್ರೆಷನ್ ಸಡನ್ ಆಗಿ ಚೇಂಜ್ ಆಯ್ತು. ಸ್ವಲ್ಪ ಯೋಚನೆ ಮಾಡಿ ಅವನು ಫೋನ್ ತಗೊಂಡು ಯಾರಿಗೋ ಮೆಸೇಜ್ ಕಳ್ಸೋಕೆ ಸ್ಟಾರ್ಟ್ ಮಾಡ್ದ. ಫೋನ್ ಸ್ಕ್ರೀನ್ ಮೇಲೆ ಕಾವ್ಯಾಳ ಫೋಟೋ ನೋಡ್ತಾ ಅವನೊಂದು ವಿಲನ್ ತರ ಸ್ಮೈಲ್ ಮಾಡ್ದ. ಈ ಕಡೆ ಇಲ್ದಿದ್ರೆ ಆ ಕಡೆ, ಬಟ್ ಎನಿವೆ ನೀನ್ ನನ್ನವಳೆ. ಕರಣ್ ಅಂಡ್ ಮಾಯಾ ಗಾಢ ನಿದ್ರೆಯಲ್ಲಿದ್ರು. ಒಬ್ರನ್ನೊಬ್ರು ಅಪ್ಕೊಂಡು ಮಲಗಿದ್ರು. ಮಾಯಾ ಎಚ್ಚರ ಆದ ತಕ್ಷಣ ಸಿಕ್ಕಾಪಟ್ಟೆ ತಲೆನೋವಿನಿಂದ ಎದ್ದೋಳಕ್ಕೆ ಟ್ರೈ ಮಾಡಿದ್ಲು. ಆದ್ರೆ ಅವಳ ವೇಸ್ಟ್ ಮೇಲೆ ಯಾರದೋ ಕೈ ಇರೋದು ಫೀಲ್ ಆಗಿ ಬಿದ್ಲು. ಪಕ್ಕದಲ್ಲಿ ಕರಣ್ ತುಂಬಾ ಪೀಸ್ಫುಲ್ ಆಗಿ ನಿದ್ರೆ ಮಾಡ್ತಿರೋದನ್ನ ಅವಳು ನೋಡಿದ್ಲು. ಅವಳು ತನ್ನ ಹೇರ್ ಎಳಿತಾ ಲಾಸ್ಟ್ ನೈಟ್ ಏನಾಯ್ತು ಅಂತ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ತುಂಬಾ ಟ್ರೈ ಮಾಡ್ಬೇಡ, ನಿನ್ಗೆ ಏನನ್ನು ನೆನಪು ಮಾಡ್ಕೊಳ್ಳೋ ಅಷ್ಟು ಪ್ರಜ್ಞೆ ಇರ್ಲಿಲ್ಲ. ಕರಣ್ ಕಣ್ಣು ಮುಚ್ಕೊಂಡೆ ಹೇಳ್ದ. ಮಾಯಾ ಶಾಕ್ ನಿಂದ ಅವನನ್ನೇ ನೋಡ್ತಿದ್ಲು. ಕರಣ್ ಇನ್ನು ಕಣ್ ಬಿಡ್ದೇನೆ ಮತ್ತೆ ಮಾತಾಡ್ದ. ನಾನ್ ನಿನ್ನ ಫೋರ್ಸ್ ಮಾಡಿದೀನಿ ಅಂತ ನಿನ್ಗೇನಾದ್ರೂ ಡೌಟ್ ಇದ್ರೆ ಒಂದ್ಸಲ ಈ ರೂಮ್ ಸುತ್ತ ನೋಡು ಅಂಡ್ ನನ್ ಬಾಡಿ ಮೇಲೆ ನೀನ್ ಕೊಟ್ಟಿರೋ ಈ ಮಾರ್ಕ್ಸ್ ನೋಡಿ ನೀನೇ ಡಿಸೈಡ್ ಮಾಡು. ಕರಣ್ ಮಾತ್ ಕೇಳಿ ಮಾಯಾ ರೂಮ್ ಸುತ್ತ ಒಂದ್ಸಲ ಕಣ್ಣಾಣಿಸಿದ್ಲು. ಅಲ್ಲಿರೋ ಆ ಮೆಸ್ಸಿ ಕಂಡೀಷನ್ ರಾತ್ರಿಯ ಕಥೆಯನ್ನ ಹೇಳ್ತಿತ್ತು. ಅವಳು ಒಂದು ಮಾತು ಆಡ್ದೇನೆ ಬೆಡ್ಶೀಟ್ ಅನ್ನ ತನ್ನ ಸುತ್ತಲೂ ಸುತ್ಕೊಂಡು ಎದ್ಲು. ಕರಣ್ ಅವಳ ಕೈ ಹಿಡ್ದು ಪೂರ್ತಿ ಡ್ರಂಕ್ ವಾಯ್ಸ್ ನಲ್ಲಿ ಹೇಳ್ದ. ನೀನು ಲಿಕ್ಕರ್ಗಿಂತ ಜಾಸ್ತಿ ಕಿಕ್ ಕೊಡ್ತೀಯಾ ಅಂಡ್ ನಾನ್ ಕಂಪ್ಲೀಟ್ ಕುಡ್ಕ. ನಾವಿಬ್ರು ಪರ್ಫೆಕ್ಟ್ ಮ್ಯಾಚ್ ಆಗ್ತೀವಿ. ನಿನಗಿಷ್ಟ ಇದ್ರೆ ನಾವು ರಿಲೇಶನ್ಶಿಪ್ ಟ್ರೈ ಮಾಡಬಹುದು. ಮಾಯಾ ಅವನ ಕಡೆ ಒಂದು ಇಂಟೆನ್ಸ್ ಲುಕ್ ಬೀರಿ ಅಲ್ಲಿಂದ ಹೊರಟೋದ್ಲು. ಕರಣ್ ಸ್ವಲ್ಪ ನಗ್ತಾ ಅಂದ. ನೀನು ನೋ ಅಂತ ಹೇಳಿದ್ರೆ ಇನ್ನು ಹೇಳ್ದಿದ್ರೆ ಇನ್ನು ಹೌದು ಅಂತ ಹೇಳೋ ಚಾನ್ಸಸ್ ಇದೆ ಅಂತಾನೆ ಅರ್ಥ. ಹೀಗೆ ಹೇಳ್ತಾ ಅವನು ಪಿಲ್ಲೋನ ಮುಖದ ಮೇಲೆ ಹೊತ್ಕೊಂಡು ಮಲಗ್ದ. ಮಧ್ಯಾಹ್ನದ ಟೈಮ್. ಆದಿತ್ಯ ಮತ್ತೆ ನಂದಿತಾ ಮಂಗಳೂರಿನ ಒಂದು ದೊಡ್ಡ ಬಂಗ್ಲೆ ಒಳಗೆ ನಿಂತಿದ್ರು. ಆದಿತ್ಯ ಒಂದು ಬ್ರಿಡ್ಜ್ ಪಕ್ಕದಲ್ಲಿ ನಿಂತು ಮಾಧವಿ ಅವ್ರ ಜೊತೆ ಫೋನ್ ನಲ್ಲಿ ಮಾತಾಡ್ತಿದ್ರೆ ನಂದಿತಾ ಮಾತ್ರ ಆ ಬಂಗ್ಲೆಯ ಬ್ಯೂಟಿನ ನೋಡಿ ಫುಲ್ ಹುಚ್ಚಿಡ್ದ ಹಾಗೆ ಆಡ್ತಿದ್ಲು. ಎಸ್ ಅಮ್ಮ, ಹೇಳು. ಮಾಧವಿ ಸ್ವಲ್ಪ ಆಂಗರ್ ನಲ್ಲಿ ಕೇಳಿದ್ರು. ಸೆಕ್ಯೂರಿಟಿ ಹೇಳ್ದ ನಂದಿತಾ ಮಧ್ಯಾಹ್ನ ಎಲ್ಲೋ ಹೊರಗೆ ಹೋಗಿದ್ದಾಳೆ ಅಂತ. ಅವಳು ಎಲ್ಲಿಗೆ ಹೋಗಿರ್ಬೋದು ಆದಿತ್ಯ? ಖಂಡಿತ ನಾನು ಅಮ್ಮನನ್ನ ಕೇಳಬಹುದು, ಆದ್ರೆ ನಾನ್ ನಿಮ್ಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮಾಧವಿ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅಂದ್ರು. ನೀನ್ ಏನ್ ಮಾಡಕ್ ಹೊರಟಿದ್ಯಾ? ನನ್ನನ್ನ ಮತ್ತೆ ಹೆದರಿಸ್ಬೇಡ. ನೀನ್ ಮತ್ತೆ ನನ್ನಿಂದ ದೂರ ಹೋಗ್ತೀಯಾ ಆದಿತ್ಯ? ಆದಿತ್ಯ ನಗ್ತಾ ಅಂದ. ನಾನ್ ಹೋಗ್ಬೇಕಾಗಿದ್ರೆ ನಿಮ್ ಹತ್ರಕ್ಕೆ ವಾಪಸ್ ಬರ್ತಾನೆ ಇರ್ಲಿಲ್ಲ ಅಮ್ಮ. ಹಾಗಾದ್ರೆ ನಂದಿತಾ ಎಲ್ಲಿಗೆ ಹೋದ್ಲು? ನಾನು ಅವಳನ್ನ ಮಂಗಳೂರು ಕರ್ಕೊಂಡು ಬಂದಿದ್ದೀನಿ. ನಿನ್ ಸಿಸ್ಟರ್ ಅಂಡ್ ಕೋ ವೈಫ್ ಇಬ್ರು ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೀನಿ. ಆದಿತ್ಯ, ನಾನು ಅವಳಿಗೆ ಯಾವುದೇ ತಪ್ಪು ಮಾಡೋಕೆ ಇಷ್ಟಪಡಲ್ಲ. ನಾನು ಯಾರ ಮೇಲೂ ಈ ರಿವೆಂಜ್ ತಗೊಳಕ್ಕೆ ಬಯಸಲ್ಲ. ನಾನು ಜಸ್ಟ್ ನಿಮ್ ಜೊತೆ ಒಂದು ಪೀಸ್ಫುಲ್ ಲೈಫ್ ಲೀಡ್ ಮಾಡಬೇಕು ಅಷ್ಟೇ.
ಮಾಧವಿ ಅವರ ವಾಯ್ಸ್ನಲ್ಲಿ ಆ ಚಿಂತೆ ಮತ್ತೆ ಆತಂಕ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಆದಿತ್ಯ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ದ, ನಾನು ಅವಳಿಗೆ ಏನಾದರೂ ತಪ್ಪು ಮಾಡಬೇಕಾಗಿದ್ರೆ ನನ್ನ ಇಂಪಾರ್ಟೆಂಟ್ ಟೈಮ್ ವೇಸ್ಟ್ ಮಾಡಿಕೊಂಡು ಅವಳ ಜೊತೆ ಮಂಗಳೂರಿಗೆ ಬರ್ತಾ ಇರಲಿಲ್ಲ. ನಾನು ಅವಳನ್ನ ಯಾರ ಜೊತೆಗಾದ್ರೂ ಕಳಿಸ್ಬಹುದಿತ್ತು. ಅವಳು ನನ್ನ ದ್ವೇಷಕ್ಕೂ ಕೂಡ ಯೋಗ್ಯಳಲ್ಲ ಅಮ್ಮ. ಆದಿತ್ಯ ಇಷ್ಟು ಹೇಳಿ ಸ್ವಲ್ಪ ಹೊತ್ತು ಸೈಲೆಂಟ್ ಆದ. ಆ ಬ್ರಿಡ್ಜ್ ಕೆಳಗಡೆ ಇರೋ ವಾಟರ್ ನೋಡ್ತಾ ಅಂದ, ಮಿಸ್ಟರ್ ಅರವಿಂದ್ ರಾಜ್ಗೆ ಹೇಳು ಅಮ್ಮ, ಯಾವ ಹೆಣ್ಣಿಗೋಸ್ಕರ ಅವನು ನಿನ್ನನ್ನ ಬಿಟ್ಟು ಹೋದ್ನೋ ಅದೇ ಹೆಣ್ಣು ಅವನನ್ನ 500 ಕೋಟಿಗೆ ಸೇಲ್ ಮಾಡಿದ್ಲು ಅಂತ. ಇಷ್ಟು ಹೇಳಿ ಅವನು ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡ್ದ. ನಾನು ಇದನ್ನ ನಿನ್ಗೆ ಒಂದು ಗಿಫ್ಟ್ ತರ ಪ್ಯಾಕ್ ಮಾಡಿ ಕೊಡ್ತೀನಿ. ಆಮೇಲೆ ಅದನ್ನ ನೀನು ಡಸ್ಟ್ಬಿನ್ಗೆ ಎಸಿತೀಯೋ ಅಥವಾ ಮನೆಯಲ್ಲಿ ಶೋ ಪೀಸ್ ತರ ಡೆಕೋರೇಟ್ ಮಾಡ್ತೀಯಾ ಅನ್ನೋದು ನಿನ್ ಚಾಯ್ಸ್. ಹೀಗೆ ಹೇಳ್ತಾ ಅವನು ಫೋನ್ ಕಟ್ ಮಾಡ್ದ. ಆದಿತ್ಯ ನಂದಿತಾ ಹತ್ರ ಬಂದು ಅವಳ ಹಿಂದೆ ನಿಂತ್ಕೊಂಡ. ನಿನ್ಗೆ ಈ ಹೌಸ್ ಹೇಗನ್ನಿಸ್ತು? ಅವನು ತುಂಬಾ ಕೂಲ್ ಆಗಿ ಕೇಳ್ದ. ತುಂಬಾ ಬ್ಯೂಟಿಫುಲ್ ಆಗಿದೆ ಆದಿತ್ಯ. ಆದಿತ್ಯ ಸ್ಮೈಲ್ ಮಾಡ್ದ. ಇದು ನಿಂದೆ, ಕಂಪ್ಲೀಟ್ಲಿ ನಿಂದು. ಹೀಗೆ ಹೇಳ್ತಾ ಅವನು ಇಬ್ರು ಜನಕ್ಕೆ ಸನ್ನೆ ಮಾಡ್ದ. ಆಮೇಲೆ ನಂದಿತಾ ಕಡೆ ನೋಡಿ ಅಂದ, ಈ ಮೂವರು ನಿನ್ ಜೊತೆ ಇರ್ತಾರೆ. ನಿನ್ಗೆ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ಇವರು ಇಲ್ಲೇ ಇರ್ತಾರೆ. ಆದಿತ್ಯ ಇಷ್ಟ ಹೇಳಿ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಒಂದ್ ಸೆಕೆಂಡ್ ಸ್ಟಾಪ್ ಆಗಿ ಅಂದ, ನೀನು ಅರವಿಂದ್ ರಾಜ್ನ ನಿನ್ನ ಲೈಫ್ ಇಂದ ಅಂಡ್ ಮಾಧವಿ ಅಮ್ಮನನ್ನ ಅರವಿಂದ್ ಲೈಫ್ ಇಂದ ದೂರ ಇಟ್ರೆ ಮಾತ್ರ ನಿನ್ಗೆ ಈ ಪೀಸ್ಫುಲ್ ಮೈಂಡ್ ಸಿಗೋದು. ನಂದಿತಾಗೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟು ಅವನು ಅಲ್ಲಿಂದ ಹೊರಟು ಹೋದ.